ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ನಂಬಿಕೆಯಿಂದಲೇ ನಡಿಬೇಕಾಗಿದೆ. ನಂಬಿಕೆ ಇಲ್ಲದೆ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯ 14ನೇ ಅಧ್ಯಾಯದಲ್ಲಿ 31ನೇ ವಚನ. ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ? ನೋಡ್ರಿ, ಕರ್ತನ ಇಲ್ಲಿ ಹೇಳ್ತಾ ಇರುವಂತದ್ದು ಏನಂದ್ರೆ, ದೋಣಿಯಲ್ಲಿ ಹತ್ತಿ ಆಚೆಗಡೆ ದಡಕ್ಕೆ ಹೋಗ್ತಾ ಇರ್ತಾರೆ. ಅಲೆಗಳು ಬಡಿತಕ್ಕೆ ಏನಾಗ್ತದೆ ಅಂದ್ರೆ ಅವ್ರು ಮುಂದಕ್ಕೆ ಹೋಗಕ್ಕಾಗ್ದಲೆ ಅಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಆಗ ಯೇಸು ಸ್ವಾಮಿ ಸಮುದ್ರದ ಮೇಲೆ ಹಾಗೇ ನಡೆದುಕೊಂಡು ಬರ್ತಾರೆ. ಆಗ ಪೇತ್ರ ಕೇಳ್ತಾನೆ, ಶಿಷ್ಯಂದಿರು ಭಯ ಪಡ್ತಾರೆ ಭೂತ ಎಂಬುದಾಗಿ. ಆಗ ಯೇಸು ಸ್ವಾಮಿ ಭಯ ಪಡಬೇಡ್ರಿ, ನಾನು ಎಂಬುದಾಗಿ ಹೇಳ್ತಾರೆ. ಸ್ವಾಮಿ, ನೀನೇ ಆಗಿದ್ದರೆ ನಾನು ನೀರಿನ ಮೇಲೆ ನಡೆದುಕೊಂಡು ಬರುವಂತೆ ಅಪ್ಪಣೆ ಕೊಡು ಎಂಬುದಾಗಿ. ಆಗ ದೇವ್ರು ಹೇಳ್ತಾರೆ, ಬಾ ಎಂಬುದಾಗಿ. ಬಾ ಎಂಬುದಾಗಿ ಹೇಳಿದ ತಕ್ಷಣನೇ ಆಗ ಅಲ್ಲೊಂದು ಘಟನೆ ನಡೀತದಂದ್ರೆ, ಪೇತ್ರ ದೇವರು ಹೇಳಿದ ಮಾತಿನ ಪ್ರಕಾರವಾಗಿ ತನ್ನ ಕಾಲನ್ನ ನೀರಿನ ಮೇಲೆ ಇಟ್ಟಾಗ ಪೇತ್ರ ಮುಳುಗು ಹೋಗೋದಿಲ್ಲ. ಯಾಕಂದ್ರೆ ದೇವರನ್ನೇ ದೃಷ್ಟಿಸ್ತಾ ಇರ್ತಾನೆ. ದೇವರು ಹೇಳಿದ ನಂಬಿಕೆಯಿಂದ, ಓಕೆ ದೇವರು ಹೇಳಿದ್ದಾರೆ ಹೋಗಂತಡಿ ಎಂಬುದಾಗಿ ಇಟ್ಟಾಗ ಅವನು ನಡ್ಕೊಂಡು ಹತ್ರ ಹೋಗ್ತಾನೆ ಯೇಸು ಸ್ವಾಮಿ ಬಳಿ. ಯೇಸು ಸ್ವಾಮಿ ಬಳಿ ಹೋಗ್ತಾ ಇದ್ದಾನೆ. ಅತ್ತ ಬರುವಂತ ಗಾಳಿಗಳನ್ನ, ಅಲೆಗಳನ್ನ ನೋಡಿ ಭಯ ಪಟ್ಬಿಡ್ತಾನೆ. ಭಯಪಟ್ಟು ಅಪನಂಬಿಕೆ ಬಂದ್ಬಿಡ್ತದೆ. ಭಯ ಎಲ್ಲಿರುತ್ತೋ ಅಪನಂಬಿಕೆಯೂ ಅಲ್ಲೇ ಇರ್ತದೆ. ಇವತ್ತು ಭಯ ಇಲ್ದಲಿರೋ ಜಾಗದಲ್ಲಿ ನಂಬಿಕೆ ಇರ್ತದೆ. ಇವತ್ತು ಆತನ ಏನ್ ಮಾಡ್ತಾನೆ, ಭಯದಿಂದ ಅಪನಂಬಿಕೆ ಬಂದ್ಬಿಡ್ತದೆ, ಸಂದೇಹ ಬಂದ್ಬಿಡ್ತದೆ. ಆ ಭಯದಿಂದ ಸಂದೇಹ ಉತ್ಪತ್ತಿ ಆಗ್ತದೆ, ಅಪನಂಬಿಕೆ ತುಂಬಿಕೊಳ್ತದೆ. ಇದು ತುಂಬಿಕೊಂಡಿದ ತಕ್ಷಣ ಏನಾಗ್ತದೆ ಅಂದ್ರೆ, ಆಗ ಆ ಕ್ಷಣವೇ ಅವನು ಮುಳುಗೋಗಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಯೇಸು ಸ್ವಾಮಿಯನ್ನ ಕರೀತಾನೆ, ಸ್ವಾಮಿ ನನ್ನನ್ನ ಕಾಪಾಡು, ನಾನು ಮುಳುಗೋಗ್ತಾ ಇದ್ದೀನಿ ಅಂತ. ಆಗ ದೇವ್ರು ಆ ಕ್ಷಣವೇ ಕೈಗಳನ್ನು ಹಿಡಿದು ಹೇಳ್ತಾರೆ. ಆತನ ಹಿಡಿದು ಮೇಲಕ್ಕೆ ಎತ್ತಿ, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ? ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ನಡೆಸಬೇಕಾ? ಇವತ್ತು ನಿನ್ನ ಜೀವಿತದಲ್ಲಿ ಮಹತ್ತಾದ ಕಾರ್ಯವನ್ನ ನೀನ್ ನೋಡ್ಬೇಕಾ? ನೀನು ಮಾಡ್ಬೇಕಾಗಿರೋದು ಸಂದೇಹ ಪಡ್ಕೂಡ್ದು. ದೇವರ ಮೇಲೆ ಎಷ್ಟೋ ಜನ ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆಯಿಂದಾನೆ ನಡೀತಾ ಇರ್ತಾರೆ. ಆದರೆ ಸಮಸ್ಯೆಗಳು ಅನ್ನುವಂತ ಗಾಳಿಗಳು ಬೀಸಿದಾಗ, ಸಮಸ್ಯೆ ಅನ್ನುವಂತ ಬಿರುಗಾಳಿಗಳು ಬಂದಾಗ, ಶೋಧನೆಗಳು ಅನ್ನುವಂತಹ ಒಂದು ಕುಟುಂಬಗಳಲ್ಲಾಗಿರ್ಬೋದು, ಕೆಲಸದ ಜಾಗದಲ್ಲಾಗಿರ್ಬೋದು, ಏನಾದ್ರೂ ಒಂದು ಶೋಧನೆಗಳು ಹೊರಟು ಬಂದಾಗ ಅವರೆಲ್ಲರೂ ದೇವರ ಮೇಲಿಟ್ಟ ನಂಬಿಕೆ ಕುಗ್ಗಿ ಹೋಗ್ಬಿಡ್ತದೆ. ಭಯ ಪಡ್ತಾರೆ, ಸಂದೇಹ ಪಡ್ತಾರೆ, ಮನುಷ್ಯರನ್ನ ಆತ್ಕೊಳ್ಳಲಿಕ್ಕೆ ನಡೀತಾರೆ. ಪ್ರಿಯ ಸಹೋದರ ಸಹೋದರಿ, ಇಂದು ನೀನು ನಿನ್ನ ದೇವರಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವುದಾದರೆ ಕರ್ತನು ನಿನ್ನ ಜೀವಿತವನ್ನ ಬದಲಾಯಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಇಂದು ಒಪ್ಪಿಸಿಕೊಡೋಣ. ದೇವರೇ, ನನ್ನಲ್ಲಿರುವಂತಹ ಅಪನಂಬಿಕೆಯನ್ನು ತೆಗೆದುಹಾಕು. ನನಗಿರುವಂತ ಈ ರೋಗದಿಂದ, ಈ ಬಾಧೆಯಿಂದ ನಾನು ಗುಣ ಹೊಂದಲಿಕ್ಕೆ ಬೇಕಾದ ನಂಬಿಕೆಯನ್ನು ನನ್ನಲ್ಲಿ ತುಂಬಿಸ್ರಿ. ನನ್ನಲ್ಲಿರುವಂತ ಸಂದೇಹಗಳನ್ನ ತೆಗೆದುಹಾಕ್ರಿ, ಭಯವನ್ನು ತೆಗೆದುಹಾಕ್ರಿ. ನಾನು ಗುಣ ಹೊಂದಬೇಕು, ನಾನು ಬಿಡುಗಡೆ ಕಾಣಬೇಕು, ಅದ್ಭುತವನ್ನು ನೋಡಬೇಕೆಂಬುದಾಗಿ ಕರ್ತನು ಹಿಂದೆ ದೇವರು ನಿಮ್ಗೆ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ಕೆಳಗೆ ಮುಚ್ಚಿ ಪ್ರಾರ್ಥನೆಯಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ಒಪ್ಪಿಸಿ ಕೊಡ್ತಾ ಇದ್ದಾರೋ ಹಿಂದೆ ಅವರ ಜೀವಿತದಲ್ಲಿ ಬಿಡುಗಡೆ ಆಗಲಿ ಕರ್ತನೆ. ಅವರಲ್ಲಿರುವಂತ ಭಯವು ನೀಗಲಿ, ಸಂದೇಹಗಳು ನೀಗಲಿ, ಅದ್ಭುತಗಳು ಹೊಂದಿಕೊಳ್ಳುವಂತೆ ನಂಬಿಕೆಯನ್ನ ಬಿಡುಗಡೆ ಮಾಡು ಸ್ವಾಮಿ. ರೋಗಗಳು ನೀಗಿ ಹೋಗಲಿ, ಅವರಿಗಿರುವಂತ ಶೋಧನೆಗಳ ಸಮಸ್ಯೆಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲಾ ವ್ಯಾಧಿ ಬೇನೆಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದುಷ್ಟ ಸೈತಾನನ ನಿರ್ಮೂಲನೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಜೀವಪಿತ ದೇವನೇ, ಆಮೇನ್.